ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ತು. ಯಾಕಂದರೆ ಎಷ್ಟೋ ವರ್ಷದಿಂದ ಕಾಣ್ತಾ ಇದ್ದಂತಹ ಒಂದು ಕನಸು ನನಸಾಗೋ ಕಾಲ ಬಂದಿದೆ ಅಂತಲೇ ಹೇಳಬೇಕು. ಅದರಲ್ಲೂ ನಮ್ಮ ಗ್ರಾಮೀಣ ಭಾಗದ ಜನರಿಗಂತೂ ಒಂದು ಸರ್ಪ್ರೈಸ್ ಅಂತಲೇ ತಿಳ್ಕೋಬೇಕು. ಯಾಕಂತಂದರೆ ನಮ್ಮ ಕರ್ನಾಟಕದ ಜನತೆ ಎಷ್ಟು ಬೆಂದು ನೊಂದಿದ್ರು ಅನ್ನೋದು ಆ ಫೀಲ್ಡಲ್ಲಿ ಇರೋರಿಗೇನೆ ಮಾತ್ರ ಗೊತ್ತು. ಆದ್ದರಿಂದ ಇವತ್ತು ಒಂದು ನಮ್ಮ ಕರ್ನಾಟಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರನ ಯಾಕಂತಂದರೆ ಮರೆಯೋ ಒಂದು ಪರಿಸ್ಥಿತಿನೇ ಇಲ್ಲ. ಇದೇನಾದರೂ ಸಕ್ಸಸ್ ಆಯಿತು ಅಂತಂದರೆ ಇದಕ್ಕಿಂತ ಖುಷಿ ಬೇರೇನೂ ಇಲ್ಲ ಅಂತಲೇ ತಿಳ್ಕೋಬೇಕು. ಫ್ರೆಂಡ್ಸ್, ಇವತ್ತು ಈ ನಮ್ಮ ಪಂಚಾಯತ್ ಖಾತಾ ಈ ಸ್ವತ್ತು 2.0 ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಎಂಟರ್ ಆಗೋಣ. ಏನಿಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಏನು ಈ ಸ್ವತ್ತು 2.0 ಅನ್ನೋ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿ ಸುಮಾರು 27 ದಿನಗಳ ಕಾಲ ಕಳೆದು ಹೋಯಿತು. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಯಾವುದೇ ಒಂದು ಖಾತಾ ಕೂಡ ಇಶ್ಯೂ ಮಾಡಿಲ್ಲ. ಸುಮಾರು ನನಗೆ ಅನಿಸಿದ ಮಟ್ಟಿಗೆ ನಿಯರ್ಲಿ 6,000 to 8,000 ಅಪ್ಲಿಕೇಶನ್ಸ್ ಆಲ್ರೆಡಿ ಸರ್ಕಾರದ ಕೈ ಸೇರಿದೆ ಅಂತ ವರದಿ ಆಗ್ತಾ ಇದೆ. ಅದರಲ್ಲಿ ಇನ್ನೂ ಯಾಕೆ ಅಪ್ರೂವಲ್ ಬಂದಿಲ್ಲ, ಏನಕ್ಕೆ ಈ ಥರ ಡಿಲೇ ಆಗ್ತಾ ಇದೆ ಅಂತ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೂಡ ಇನ್ನೂ ಕೊಡ್ತಾ ಇಲ್ಲ. ಬಟ್ ಏನೇ ಡಿಲೇ ಆದರೂ ಕೂಡ 100% ಅಪ್ರೂವಲ್ ಕೊಡೋದಂತೂ ಪಕ್ಕ. ಅದರಲ್ಲಿ ಯಾವುದೇ ತರಹದ ಬದಲಾವಣೆ ಅಂತೂ ಖಂಡಿತ ಇಲ್ಲ. ಯಾಕಂದರೆ ನಾವೇನು ಅಪ್ಲಿಕೇಶನ್ ಹಾಕಿದ್ದೀವಿ ಆ ಅಪ್ಲಿಕೇಶನ್ಗೆ ನಮಗೆ ಈ ಖಾತಾ ಅಂತೂ 100% ಸಿಗುತ್ತೆ. ಅದರಲ್ಲಿ ಬಿ ಖಾತಾ ಆಗ್ಬೋದು ಅಥವಾ ಎ ಖಾತಾ ಆಗ್ಬೋದು. ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಾಪರ್ಟಿಗೆ ಏನು ಆ ಲಿಮಿಟ್ ಮತ್ತೆ ಅಪ್ರೂವಲ್ ಡಿಪೆಂಡ್ ಆಗಿರುತ್ತೆ. ಯಾಕಂತಂದ್ರೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರಿ, ಸರ್ ನಮ್ಮ ಪ್ರಾಪರ್ಟಿಗೆ ಎ ಖಾತಾ ಬರುತ್ತಾ, ನಮ್ಮ ಪ್ರಾಪರ್ಟಿಗೆ ಬಿ ಖಾತಾ ಬರುತ್ತಾ ಅಂತ ಹೇಳ್ಬಿಟ್ಟು. ಅದು ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ವಿವರಿಸಿದ್ದೀನಿ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರ್ದು ಗ್ರಾಮ ಠಾಣ ವ್ಯಾಪ್ತಿಗೆ ಬರುತ್ತೆ, ನಿಮಗೆ ಹಳೆ ಖಾತಾಗಳಾಗ್ಬೋದು ಅಥವಾ ಡಿಮ್ಯಾಂಡ್ ರಿಜಿಸ್ಟರ್ಡ್ ಆಗ್ಬೋದು, ಯಾರ್ದೆಲ್ಲನೂ ಇದ್ದು ಪಂಚತಂತ್ರದಲ್ಲಿ ಯಾರ್ದು ಎಂಟ್ರಿ ಇರುತ್ತೆ ಅವರಿಗೆ ಗ್ರಾಮ ಠಾಣ ಸೈಟು ಕೂಡ ನಿಮಗೆ ಎ ಖಾತಾ ಸಿಗುತ್ತೆ. ಮತ್ತೆ ಸರ್ವೆ ನಂಬರ್ಸ್ ಸೈಟ್ಸ್ ಏನು ರೆವೆನ್ಯೂ ಸೈಟ್ಸ್ ಅನಧಿಕೃತ ಲೇಔಟ್ ಅಂತ ಏನ್ ಹೇಳ್ತೀವಿ, ಆ ಅನಧಿಕೃತ ಲೇಔಟ್ಸ್ ಯಾಕಂದ್ರೆ ಈವನ್ ಕನ್ವರ್ಷನ್ ಆಗಿರ್ಬೋದು, ಉಂಡಿ ಖಾತಾ ಇರೋದಾಗಿರ್ಬೋದು, ನಿಮ್ಗೆ ಇಂಡಿವಿಜುವಲಿ ಬಂದ್ಬಿಟ್ಟು ನಿಮ್ಗೆ ಬಿ ಖಾತಾನೇ ಸಿಗೋದು. ಇನ್ನು ಸರ್ವೆ ನಂಬರ್ ಜಾಗಗಳಿಗೆ ಅಂತಂದ್ರೆ ಫಾರ್ಮ್ ಲ್ಯಾಂಡ್, ನೀವು ಜಮೀನುಗಳಲ್ಲಿ ಕಟ್ಕೊಂಡಿರುವಂತಹವರಿಗೆ ಇನ್ನೂ ಕೂಡ ಕರ್ನಾಟಕ ಸರ್ಕಾರ ಆಪ್ಷನ್ ಅನ್ನ ಕೊಟ್ಟಿಲ್ಲ. ಅದೊಂದು. ಮತ್ತೆ ಎಕರೆ ಜಮೀನುಗಳಿಗೂ ಕೂಡ ಲ್ಯಾಂಡಿಗೂ ಕೂಡ ನಿಮ್ಗೆ ಆಪ್ಷನ್ ಅನ್ನ ಕೊಟ್ಟಿಲ್ಲ. ಇವರು ಏನು ಇವಾಗ ಅನಧಿಕೃತ ಬಡಾವಣೆಗಳು ಅಂತ ಏನಿತ್ತು, ರೆವೆನ್ಯೂ ಲೇಔಟ್ಸ್ ಅಂತ ಏನಿತ್ತು, ರೆವೆನ್ಯೂ ಸೈಟ್ಸ್ ಅಂತ ಏನಿತ್ತು, ರೆವೆನ್ಯೂ ಬಿಲ್ಡಿಂಗ್ಸ್ ಮನೆಗಳು ಅನ್ನೋದೇನಿತ್ತು, ಅದಕ್ಕೆ ಮಾತ್ರನೇನೆ ಇವಾಗ ಈ ಸ್ವತ್ತಿನಲ್ಲಿ ಆಪ್ಷನ್ ಅನ್ನ ಕೊಟ್ಟಿರೋದು. ನಾವು ಲ್ಯಾಂಡ್ ಮಾಡ್ಬೇಕಂದ್ರೂ ತಗೊಳ್ತಾ ಇಲ್ಲ. ಟೋಟಲ್ ಲ್ಯಾಂಡು 1 ಎಕರೆ 2 ಎಕರೆ ಆ ತರ ಇತ್ತು ಅಂತಂದ್ರೆ ಆಪ್ಷನ್ ಇದಾಗ್ತಾ ಇಲ್ಲ. ಇನ್ನ ಒಂದು ಕರೆಂಟ್ ಬಿಲ್ಲು ಕೂಡ ನಿಮ್ಗೆ 7 ಡಿಜಿಟ್ ನಂಬರು ಕೂಡ ಅದು ತಗೊಳ್ತಾ ಇಲ್ಲ. ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ. ಯಾರು ಕೂಡ ನಿಜವಾಗೂ ಇದು ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ನಿನ್ನೆಯಿಂದ ಅಂತೂ ಕೂಡ ಸರ್ವರು ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಯಾವುದೇ ಅಡೆತಡೆ ಇಲ್ಲ. ಒಂದೊಂದು ಸಾರಿ ಬರುತ್ತೆ, ಅದು ಸೇಲ್ ಡೇಟ್ ರಿಫ್ಲೆಕ್ಟ್ ಆಗಲ್ಲ, ಒಂದೊಂದು ಸಾರಿ ಈ ಸಿ ಫೆಕ್ಚಿಂಗ್ ಆಗಲ್ಲ. ಅವೆಲ್ಲನೂ ಸಣ್ಣ ಪುಟ್ಟ ಇದಿರುತ್ತೆ. 1 or 2 days ಅದಕ್ಕೆ ಲೇಟ್ ಆಗುತ್ತೆ. ಅಷ್ಟು ಬಿಟ್ರೆ ನಿಮ್ಗೆ ಬೇರೆ ಓವರ್ ಆಲ್ ತಗೊಂಡ್ರೆ ಇವಾಗ 2 days ಇಂದನೂ ಸರ್ವರ್ ಅಂತೂ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅಕ್ನಾಲಜ್ಮೆಂಟ್ ಇದಾಗ್ತಾ ಇಲ್ಲ, ಡ್ರಾಫ್ಟ್
ಖಾತಾ ಅದು ಏನಿದಾಗುತ್ತೆ ಆ ಅಪ್ಲಿಕೇಶನ್ ನಮಗೆ ಡೌನ್ಲೋಡ್ ಆಗ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ತರಹದ ಒಂದು ಡೌಟ್ ಅಂತ ಇಲ್ಲ. ಇನ್ನೊಂದು ಏನಂದ್ರೆ ಹಿಂಬರಹ ಅಕ್ನಾಲಜ್ಮೆಂಟ್ ಅಂತ ಏನ್ ಬರ್ತಾ ಇತ್ತು, ಆ GST ನಂಬರ್, ಅದು ಇನ್ನೂ ಕೂಡ ನಮ್ಮ ಗವರ್ನಮೆಂಟ್ ವೆಬ್ಸೈಟ್ ಅಲ್ಲಿ ಇದ್ ಮಾಡಿಲ್ಲ. ಅದು ಹಂಗೇನೇನೆ ಪೆಂಡಿಂಗ್ ಅಲ್ಲೇನೇನೆ ಇದೆ, ಅದು ಕೂಡ ರೆಡಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಎಲ್ಲ ಕೂಡ ಒಂದೊಂದು ಹಂತವಾಗಿ ಪ್ರತಿಯೊಂದು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಕಸ್ಟಮರ್ಗಳ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ಏನು ಒಂದು ಕಂಪ್ಲೇಂಟ್ಸ್ ಹೋಗ್ತಾ ಇತ್ತು, ಆ ಕಂಪ್ಲೇಂಟ್ಸ್ ದಿನೇ ದಿನೇ ಸಾರ್ಟ್ ಔಟ್ ಅಂತೂ 100% ಆಗ್ತಾ ಇದೆ. ಯಾಕಂದ್ರೆ ನಾನು ಪ್ರತಿದಿನ ಯೂಸ್ ಮಾಡ್ತಾ ಇರೋ ವೆಬ್ಸೈಟ್, ಅದರಿಂದ ಯಾವುದೇ ಒಂದು ಡೌಟ್ ಇಲ್ಲದೆ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆ ತರ ವರ್ಕ್ ಆಗ್ತಾ ಇದೆ. ಮೊದ್ಲಿಗೆಲ್ಲಾನು ಒಂದೊಂದು ಸ್ಟೆಪ್ಗೂ ಬ್ಯಾಕ್ ಹೋಗ್ಬೇಕಿತ್ತು, ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಿತ್ತು. ಇವಾಗ ಯಾವುದೇ ಅಡೆತಡೆ ಇಲ್ಲದೆ ಒಂದೊಂದು ಸ್ಟೆಪ್ಸ್ ನಾವು ಕಂಪ್ಲೀಷನ್ ಅನ್ನ ಮಾಡ್ಬೋದು. ಇಮ್ಮಿಡಿಯೇಟ್ PID ನಂಬರು ಕೂಡ ಜನರೇಟ್ ಆಗುತ್ತೆ. ಇಮ್ಮಿಡಿಯೇಟ್ ಅಪ್ಲಿಕೇಶನ್ ಕೂಡ ಆ ಪಂಚಾಯಿತಿಗೆ ಹೋಗುತ್ತೆ. ಆದರೆ ಒಂದೇ ಒಂದು ಇಲ್ಲಿ ಗೊಂದಲ ಇರೋದು, PDOಗಳಿಗೆ ಇನ್ನೂ ಎಲ್ಲ ಪಂಚಾಯಿತಿಗಳಲ್ಲೂ ಲ್ಯಾಗಿನ್ ಆಕ್ಸೆಸ್ ಕೊಟ್ಟಿಲ್ಲ. ಕರ್ನಾಟಕ ಸರ್ಕಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನೀವು ಎಲ್ಲಿಂದ ಬೇಕಾದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾವುದು ಸಿಟಿಜನ್ ಸರ್ವಿಸ್ ಅಲ್ಲಿ ನೀವು ಎಲ್ಲಿಂದ ಬೇಕಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆದರೆ PDOಗಳಿಗೆ ಇನ್ನೂ ಯಾಕಂದ್ರೆ ಇಲ್ಲಿ 3 ತರಹದ ಲಾಗಿನ್ ಅನ್ನ ಬಿಟ್ಟಿರೋದ್ರಿಂದ, ಯಾಕಂದ್ರೆ ಮೊದಲಿಗೆ PDOದು ಮಾತ್ರನೇ ಫೈನಲ್ ಲಾಗಿನ್ ಇತ್ತು. ಇವಾಗ ಪಂಚಾಯಿತಿ ಅಧ್ಯಕ್ಷರದು ಕೂಡ ಲಾಗಿನ್ ಇರೋದ್ರಿಂದ ಅಲ್ಲಿ ಇನ್ನೂ ಕೂಡ ಆ ಲಾಗಿನ್ ಆಕ್ಸೆಸ್ ಆಪ್ಷನ್ ಅನ್ನೋದು ಇನ್ನೂ ಅದು ಇದು ಮಾಡಿಲ್ಲ. ಯಾಕಂದ್ರೆ ಆ DSK ಲಾಗಿನ್ ಏನಿದೆ ಅದನ್ನ ಲಾಗಿನ್ ಆಗ್ಲಿಕ್ಕೆ ಇನ್ನೂ ಕರ್ನಾಟಕ ಸರ್ಕಾರ ಆಕ್ಸೆಸ್ ಅನ್ನ ಏನು 4ನೇ ತಾರೀಕಿಂದ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 4ನೇ ತಾರೀಕಿಂದ ಏನಾದ್ರೂ PDOಗೆ ಇದು ಕೊಟ್ರೆ RI, PDO ಮತ್ತೆ ಅಧ್ಯಕ್ಷರು ಇಮ್ಮಿಡಿಯೇಟ್ ವೆರಿಫಿಕೇಶನ್ ಅನ್ನ ಮಾಡಿ, ಯಾಕಂದ್ರೆ ಅವ್ರೇನು ಯಾವ್ದು ಹಾರ್ಡ್ ಕಾಪಿ ಬೇಕಿಲ್ಲ, ಒಂದು ಇದು ಬೇಕಿಲ್ಲ, ಅವರಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದರಿಂದ ಇಮ್ಮಿಡಿಯೇಟ್ ಅವರು ಲಾಗಿನ್ ಮಾಡಿಬಿಟ್ಟು ಅಪ್ರೂವಲ್ ಅನ್ನ ಕೊಟ್ಟು ಏನು ಟ್ಯಾಕ್ಸ್ ಬರುತ್ತೆ ಅನ್ನೋದು ಕೂಡ ಇಮ್ಮಿಡಿಯೇಟ್ ಕಸ್ಟಮರ್ಗಳಿಗೆ ಲಿಂಕ್ ಅನ್ನ ಕಳಿಸ್ಬೋದು. ಅಷ್ಟೆಲ್ಲ ಯಾಕಂದ್ರೆ ಇವತ್ತು ಏನು ಅಪ್ಲಿಕೇಶನ್ ಆಗ್ತಾ ಇದೀವಿ, ಈ ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇರೋದ್ರಿಂದ ಅವರು ಯಾವುದೇ ತರಹದ ಡೌಟ್ ಬೀಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಒಂದು ಸೇಲ್ ಡೀಡ್ ಆಗ್ಬೋದು, ಅಲ್ಲಿ ಅಪ್ರೂವ್ಡ್ ಆಗಿರುತ್ತೆ. ಯಾಕಂದ್ರೆ ನಾವ್ ಏನ್ ಸೇಲ್ ಡೀಡ್ ನಂಬರ್ ಹಾಕ್ತಿವಿ ಅಲ್ಲೆಲ್ಲ ತರಹದ ಒಂದು ವೆರಿಫೈಡ್ ಆಗುತ್ತೆ, KYC ವೆರಿಫೈಡ್ ಆಗುತ್ತೆ, ಅವ್ರದ್ದು ಆಧಾರ್ ಎಲ್ಲಾನು ವೆರಿಫೈಡ್ ಆಗಿರುತ್ತೆ, RDPR ಇಂದ OTP ಹೋಗಿ ಅವ್ರ ಮೊಬೈಲ್ ನಂಬರ್ ಸಿಗುತ್ತೆ. ಆದ್ರಿಂದ ಪ್ರತಿಯೊಂದು ಹಂತದಲ್ಲೂ ವೆರಿಫಿಕೇಶನ್ ಆಗೋದ್ರಿಂದ ಕರ್ನಾಟಕ ಸರ್ಕಾರ ಯಾವುದೇ ಒಬ್ಬ PDO ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ಅಧ್ಯಕ್ಷರಾಗ್ಲಿ ಅಥವಾ RI ಆಗ್ಲಿ ಅವರು ರಿಪೋರ್ಟ್ ಹಾಕ್ಲಿಕ್ಕಾಗ್ಬೋದು ಅಥವಾ ಅಪ್ರೂವಲ್ ಕೊಡೋದಕ್ಕಾಗ್ಬೋದು, ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಸರ್ಕಾರ ಏನು 7 ದಿನದೊಳಗಡೆ ಅಂತ ಏನ್ ಹೇಳ್ತಾ ಇದೆ, 7 ದಿನ ಕೂಡ ಅವರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನೂ ಬಂದಿರೋದು ಬಂದ್ಬಿಟ್ಟು 1 ಕೋಟಿ ಪ್ರಾಪರ್ಟಿನಲ್ಲಿ ಅಮ್ಮಮ್ಮ ಅಂದ್ರೆ 7 ರಿಂದ 8 ಸಾವಿರ ಅಪ್ಲಿಕೇಶನ್ ಬಂದಿದೆ. ಇದನ್ನಾದ್ರೂ ಅಟ್ಲೀಸ್ಟ್ ಮುಗಿಸ್ಕೊಟ್ರೆ ಒಂದು ಜನಗಳಿಗೆ ಒಂದು ನಂಬಿಕೆ, ಒಂದು ಉತ್ಸಾಹ, ನಮ್ಮ ಸೈಟ್ ಮಾಡಿಸ್ಕೋಬೇಕಪ್ಪ ಅನ್ನೋದು. ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಕಾಲ್ ಮಾಡಿ ಕೇಳ್ತಾ ಇರೋದು, ಸರ್ ಅಟ್ಲೀಸ್ಟ್ ಯಾರ್ದಾದ್ರೂ ಒಂದು ಬಂದಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಇನ್ನು ಜನಗಳಿಗೆ ಅದು ಲಾಗಿನ್ ಆಕ್ಸೆಸ್ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ಇಂದ ಲಾಗಿನ್ ಆಕ್ಸೆಸ್ ಆಗ್ತಾ ಇರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ತರಹದ ಡೌಟ್ ಇಲ್ಲ. ನೀವು ಆರಾಮಾಗಿ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಅನ್ನ ಆನ್ಲೈನ್ ಅಲ್ಲಿ ಹಾಕ್ಸಿದ್ರೆ ನೀವು ನೆಕ್ಸ್ಟ್ ಏನು ನೀವು ಅಪ್ಲಿಕೇಶನ್ ಹಾಕ್ತೀರಾ ಅದು ಪಂಚಾಯತಿಗೆ ಹೋಗಿರುತ್ತೆ. ನೆಕ್ಸ್ಟ್ ಪಂಚಾಯತಿಗೆ ಹೋಯ್ತು ಅಂತಂದ್ರೆ ಅಧಿಕಾರಿಗಳ ಕೆಲಸ ಮಾತ್ರ ಪೆಂಡಿಂಗ್ ಇರುತ್ತೆ. ಅವರು ಏನ್ ಕೊಡಬೇಕು ಅದು 1 ವೀಕ್ 10 ಡೇಸ್ ಅಥವಾ 15 ಡೇಸ್ ಒಳಗಡೆ ನಿಮ್ಮ ಸೈಟಿಗೆ ವೆರಿಫಿಕೇಶನ್ ಅನ್ನ ಮಾಡಿ ಇಲ್ಲಿ ಅಪ್ರೂವಲ್ ಅನ್ನ ಕೊಡ್ತಾರೆ. ಮತ್ತೆ ಅದೇ ರೀತಿ ಈ B ಖಾತಾವನ್ನ A ಖಾತಾ ಆಗಿ ಬದಲಾಯಿಸೋದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಆಕ್ಸೆಸ್ ಅನ್ನ ಕೊಟ್ಟಿದೆ. ಪ್ಲಸ್ ಆಲ್ರೆಡಿ ಜಾರಿಗೆ ಕೂಡ ತಂದಾಗಿದೆ. ಸುಮಾರು ಕಡೆ ಆಲ್ರೆಡಿ ಅದು ಒಂದು ಜನಜಾಗೃತಿ ಮೇಳ ಅಂತ ಕೂಡ ಒಂದು ಇದು ಸಮಾರಂಭಗಳನ್ನ ಕೂಡ ಅಪಾರ್ಟ್ಮೆಂಟ್ಗಳ ಹತ್ರ ಎಲ್ಲ ಸ್ಟಾಲ್ಗಳನ್ನ ಹಾಕೋದಕ್ಕೂ ಕೂಡ ನಮ್ಮ ಜಾಯಿಂಟ್ ಕಮಿಷನರ್ ಎಲ್ಲಾನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ B ಖಾತಾ ಯಾರ್ದಿತ್ತು ಆ B ಖಾತಾಗಳೆಲ್ಲಾನು A ಖಾತಾ ಮಾಡ್ಕೊಳ್ಳಿ, ಅದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಆಪ್ಷನ್ ಅನ್ನ ಕೊಟ್ಟಿದೆ. ಆದರೆ ಸ್ವಲ್ಪ ಕಾಸ್ಟ್ ವೈಸ್ ತಗೊಂಡಾಗ ತುಂಬಾ ಹೆವಿ ಕಾಸ್ಟ್ ಅನಿಸ್ತಾ ಇದೆ. ಅದರಿಂದ ಸ್ವಲ್ಪ ಜನ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಮತ್ತೊಂದು ಹೇಳ್ಬೇಕು ಅಂತಂದ್ರೆ
ಮತ್ತೊಂದು ಹೇಳಬೇಕು ಅಂದರೆ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಾಕಂದರೆ ಇವಾಗ ಕನ್ವರ್ಷನ್ DC ಕನ್ವರ್ಷನ್ ಆಗ್ಬೋದು ಈಸಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಮಾಸ್ಟರ್ ಪ್ಲಾನ್ ಅನ್ನೋದು ಒಂದು ತಿಂಗಳಲ್ಲಿ ರೆಡಿ ಆಗ್ತಾ ಇದೆ. ಆ ಮಾಸ್ಟರ್ ಪ್ಲಾನ್ ರೆಡಿ ಆಯಿತು ಅಂತಂದರೆ DC ಇಂದ ನಾವು ಯಾವುದೇ ಒಂದು NOC ಆಗ್ಬೋದು ಏನೂ ಅವಶ್ಯಕತೆ ಇಲ್ಲ. DC ಇಂದ ಡೈರೆಕ್ಟ್ ಅಪ್ರೂವಲ್ ಆನ್ಲೈನಲ್ಲೇ ತಗೊಳ್ಬೋದು. ಆ ಥರ ಒಂದು ಆಕ್ಸಸ್ ಅನ್ನ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮಾಸ್ಟರ್ ಪ್ಲಾನ್ ಅಂತಂದ್ರೆ ಅಗ್ರಿಕಲ್ಚರ್ ಝೋನ್ ಆಗ್ಬೋದು, ರೆಡ್ ಝೋನ್ ಆಗ್ಬೋದು, ಯೆಲ್ಲೋ ಝೋನ್ ಆಗ್ಬೋದು, ಆ ಥರ ಝೋನ್ ವೈಸ್ ಮಾಡ್ತಾ ಇರೋದ್ರಿಂದ ಇಮ್ಮಿಡಿಯೇಟ್ ಅಪ್ರೂವಲ್ ಕೂಡ ಕಾಯೋ ಅವಶ್ಯಕತೆನೇ ಇಲ್ಲ. ಕನ್ವರ್ಷನ್ಗೂ ಕೂಡ ಆ ಥರ ಈಸಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ನಮ್ಮ ಕರ್ನಾಟಕ ಸರ್ಕಾರ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ಕೂಡ ತುಂಬ ಜನಗಳಿಗೆ ಉಪಯೋಗ ಆಗೋ ಥರ ಮಾಡ್ತಾ ಇದೆ. ಬಟ್ ಏನಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕಾದು ನೋಡಬೇಕು. ಇನ್ನೊಂದು ಆ ಫೆಸಿಲಿಟಿನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಎಲ್ಲರೂ ಕೂಡ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇರೋದು. ಯಾಕಂತಂದರೆ ಫಸ್ಟ್ ನೀವು ವಿಷಯನ ತಿಳ್ಕೊಳ್ಳಿ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಹೋದರೆ ಯಾವುದು ಈಸಿ ಆಗುತ್ತೆ ಅನ್ನೋದೆಲ್ಲ ಕೂಡ ತಿಳ್ಕೊಳ್ಳಿ. ಯಾಕಂದರೆ ನಿಮಗೆ ಉಪಯೋಗ ಆಗೋದು ಅದರಿಂದ. ನೀವು ಸ್ವಲ್ಪ ಬೇಸಿಕ್ ಆದರೂ ತಿಳ್ಕೊಂಡ್ರೆ ನಾಳೆ ಈಸಿ ಅನ್ನೋದೊಂದಾಗುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲನೂ ಪಂಚಾಯತ್ ಖಾತೆ ಆಗ್ಬೋದು, ಅಥವಾ BBMP ಲಿಮಿಟಲ್ಲಿ ಆಗ್ಬೋದು, ಅಥವಾ ಅಪ್ರೂವ್ಡ್ 11A 11B ಆಗ್ಬೋದು, ಅಥವಾ ನಿಮಗೆ DC ಕನ್ವರ್ಷನ್ ಆಗ್ಬೋದು, ಅಥವಾ ಯಾವುದೇ ತರಹದ ರೆವಿನ್ಯೂ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗ್ಬೋದು, ಏನೇ ರೆವಿನ್ಯೂ ಸರ್ವಿಸ್ ಬೇಕಿದ್ರೂ ಕೂಡ ನಮ್ಮ ಆಫೀಸನ್ನು ನೀವು ವಿಸಿಟ್ ಮಾಡ್ಬೋದು. ಪ್ರತಿಯೊಂದು ಸರ್ವಿಸನ್ನು ನಮ್ಮ ಕಡೆಯಿಂದ ನಮ್ಮ ಆಫೀಸಿಂದ ಕೊಡ್ತಾ ಇದ್ವಿ. ಬಟ್ ಏನಂದರೆ ಒಂದು ಪೇಯ್ಡ್ ಸರ್ವಿಸ್ ಅಂತ ಇರುತ್ತೆ. ಯಾರಿಗೆಲ್ಲ ರೆವೆನ್ಯೂ ರಿಲೇಟೆಡ್ ಸರ್ವಿಸ್ ಬೇಕು, ನನ್ನ ನಂಬರ್ ಹಾಕಿರ್ತೀನಿ, ನನ್ನ ನಂಬರು, ಆ ನಂಬರಿಗೆ ಕಾಲ್ ಮಾಡಿಕೊಂಡು ನೀವು ಆಫೀಸ್ ವಿಸಿಟ್ ಕೂಡ ಮಾಡ್ಬೋದು. ಏನೇ ಇದ್ದರೂ ಕೂಡ ಕೊಯ್ರಿಗೆ ನಾವು ಕಂಪ್ಲೇಂಟನ್ನು ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ನಮ್ಮದೇ ಆದ ಒಂದು ಅಡ್ವೊಕೇಟ್ ಟೀಮ್ ಕೂಡ ಇದೆ. ನಿಮ್ಗೆ ಯಾವುದೇ ಥರ ಕೇಸಸ್ ಬೇಕಾದರೂ ಕೂಡ ಈವನ್ ಸಿವಿಲ್ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, AC ಕೋರ್ಟ್ ಆಗ್ಬೋದು, DC ಕೋರ್ಟ್ ಆಗ್ಬೋದು, ತಹಸೀಲ್ದಾರ್ ಕೋರ್ಟ್ ಆಗ್ಬೋದು, ಪ್ರತಿಯೊಂದು ಕೂಡ ನಮ್ಮ ಕಡೆಯಿಂದ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆ ಏನೇ ಸರ್ವಿಸಸ್ ಬೇಕಂದ್ರೂ ಕೂಡ ರೆವಿನ್ಯೂ ರಿಲೇಟೆಡ್ ಸರ್ವಿಸಸ್ ಬೇಕಂತಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆಫೀಸನ್ನು ವಿಸಿಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.